ಇವತ್ತಂತೂ ಕಂಪ್ಲೀಟ್ಲಿ ಡೆವಲಪ್ಡ್. ಹೌದು ಸ್ಟೇಟಸ್ ಬೇಕಂದ್ರೆ ಎಲ್ಲರಿಗೂ ಗೊತ್ತು. ಸೊ ಯಾರ್ಯಾರು ಎಲೆಕ್ಟ್ರಾನಿಕ್ ಸಿಟಿ, ಚಂದಾಪುರ, ಆನೇಕಲ್ಲು, ಜಿಗಣಿ ಸುತ್ತಮುತ್ತಲು ಒಂದು ಒಳ್ಳೆ ಲೇಔಟ್ ಅಲ್ಲಿ ಒಂದು ಒಳ್ಳೆ ಸೈಟ್ ನೋಡ್ಬೇಕು ಅಂತ ಇದ್ರೆ, ಇಲ್ಲ ಆಲ್ ಓವರ್ ಕರ್ನಾಟಕದಿಂದ ಇನ್ವೆಸ್ಟ್ಮೆಂಟ್ ಪರ್ಪಸ್ ನಾವು ನೋಡ್ತಾ ಇದೀವಿ ಅಂತಂದ್ರೆ ಡೆಫಿನೆಟ್ಲಿ ನಿಮಗೋಸ್ಕರ ಹೇಳಿ ಮಾಡಿಸಿರುವಂತಹ ಲೇಔಟ್, ಹೇಳಿ ಮಾಡಿಸಿರುವಂತಹ ಸೈಟ್ ಅಂತ ಹೇಳ್ಬೋದು. ನಂಬರ್ 4 ಅಲ್ವಾ ಸರ್ ಇದು? ಹೌದು ಸರ್. ವೀಕ್ಷಕರೇ ನೋಡಬಹುದು, ದ ಇಂಪೀರಿಯಲ್ ಅಡ್ರೆಸ್ ಅಂತ ಅಡ್ರೆಸ್ ಮೇಕರ್ ಅವ್ರದ್ದು ಇದೇ ನಿಮಗೆ ಸಿಗ್ತಾ ಇರುವಂತ ಸೈಟ್. ಸೊ ಯಾವ ಖಾತಾ ಬರ್ತಾ ಇದೆ ಸರ್ ಇದೆ? ಸರ್ ಇದು BMRDL ಅಪ್ರೂವಲ್ ಆಗಿದೆ, ಎ ಖಾತಾ ಇದೆ. ಸೊ BMRD ಅಪ್ರೂವ್ಡ್ ಎ ಖಾತಾ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದು ಇನ್ನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಸೈಟ್ ಸೇಲ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ಇವತ್ತು ಒಂದು ಒಳ್ಳೆ ಕ್ವಾಲಿಟಿ ಸೈಟ್ ತಗೊಂಡ್ಬಂದಿದ್ದೀನಿ. ದಿ ಅಡ್ರೆಸ್ ಮೇಕರ್ ಯಾರು ಗೊತ್ತಿಲ್ಲ ಹೇಳಿ, ಇಡೀ ಬೆಂಗಳೂರಲ್ಲಿ ಒನ್ ಆಫ್ ದ ಲೀಡಿಂಗ್ ಡೆವಲಪರ್ ಇವರು. ಸೊ ಇವರ ಒನ್ ಆಫ್ ದ ಲೇಔಟ್ ಅಲ್ಲಿ ನಿಮ್ಗೋಸ್ಕರ ಒಂದು ಒಳ್ಳೆ ಸೈಟ್ ತಗೊಂಡ್ಬಂದಿದ್ದೀನಿ. ಅಂಡ್ ಇದನ್ನ ಪ್ರೆಸೆಂಟ್ ಮಾಡ್ತಾ ಇರುವಂತವ್ರು ದಿ ಸ್ಪೇಸಸ್ ಬೈ ಕನ್ನಡ ಕೋರ. ಅಂಡ್ ಇದ್ರ ಕಡೆಯಿಂದ ಚಂದನ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್. ಸರ್ ಬನ್ನಿ ಸರ್. ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಒಳ್ಳೊಳ್ಳೆ ಸೈಟ್ ತಗೊಂಡ್ ಬರ್ತಾ ಇದ್ದೀರಾ. ಇವತ್ತಂತೂ ಕಂಪ್ಲೀಟ್ಲಿ ಡೆವಲಪ್ಡ್. ಹೌದು. ಸ್ಟೇಟಸ್ ಬೇಕಂದ್ರೆ ಎಲ್ಲರಿಗೂ ಗೊತ್ತು. ಹೌದು. ಸೊ ಇದು ಎಲ್ಲಿದೆ, ಯಾವ ಲೊಕೇಲಿಟಿ? ಸರ್ ಇದು ಚಂದಾಪುರ ಮೇನ್ ರೋಡ್ ಅಲ್ಲಿ ಇದೆ ಸರ್. ನಿಮಗೆ ಎಲೆಕ್ಟ್ರಾನಿಕ್ ಸಿಟಿ ಮೇನ್ ರೋಡ್ ಇದೆಯಲ್ಲ, ಅದೊಂದು ಕ್ರಾಸ್ ಸೆಕ್ಷನ್ ರೋಡ್ ಬರುತ್ತೆ ಚಂದಾಪುರದು. ಆ ರೋಡ್ ಅಲ್ಲಿ ನಿಮಗೆ ಇಂಪೀರಿಯಲ್ ಅಡ್ರೆಸ್ ಅಂತ ಹೇಳ್ಬಿಟ್ಟು ಒಂದು ಲೇಔಟ್ ಇದೆ. ಅದ್ರಲ್ಲಿ ನಿಮಗೆ ಫೇಸ್ 1 ಲೇಔಟ್ ಅಲ್ಲೇ ನಿಮಗೆ ಸೈಟ್ ಇರುವಂತದ್ದು. ಸ್ವಲ್ಪ ಕನೆಕ್ಟಿವಿಟಿ ಅಂಡ್ ಸುತ್ತಮುತ್ತಲು ಡೆವಲಪ್ಮೆಂಟ್ ಬಗ್ಗೆ ಹೇಳಿ ಸರ್, ಯಾವ ರೀತಿ ಇದೆ ಇಲ್ಲಿ ಅಂತ. ಸರ್ ನಿಮಗೆ ಇಲ್ಲಿ ಸ್ಕೂಲ್ಸ್ ಡೆಲ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇಲ್ಲಿಂದ 1.5 ಕಿಲೋಮೀಟರ್ಸ್ ಇದೆ. ಡೆಲ್ಲಿ ಪಬ್ಲಿಕ್ ಸ್ಕೂಲ್, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ಹಾಸ್ಪಿಟಲ್ಸ್ ಅಂತ ಬಂತು ಅಂತ ಹೇಳಿದ್ರೆ ನಿಮ್ಗೆ ಅದಿತಿ ಹಾಸ್ಪಿಟಲ್, ಮತ್ತೆ ನಿಮ್ಗೆ ಫಾರ್ ಶಾಪಿಂಗ್ ಗ್ರಾಸರೀಸ್ಗೆಲ್ಲ ಇಲ್ಲೇ ನಿಯರ್ ಬೈ ನಿಮ್ಗೆ ಡಿಮಾರ್ಟ್ ಎಲ್ಲ ಇದೆ. ಸೊ ಎಲ್ಲ ಡೆವಲಪ್ಮೆಂಟ್ ಚೆನ್ನಾಗಿದೆ. ಇದು ಮೇನ್ ರೋಡ್ ಪಕ್ಕದಲ್ಲೇ ಇರೋದು ಸರ್. ಇಲ್ಲಿಂದ ಮೇನ್ ರೋಡ್ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ. ಸೊ ಏನು ಅಪ್ರೋಚ್ ರೋಡ್ ಇದೆ ಅಲ್ಲ, ಅದು ಆಕ್ಚುಲಿ ಮೇನ್ ರೋಡ್ ಗೆ ಕನೆಕ್ಟ್ ಆಗಿದೆ ಅಂತ ಹೇಳ್ಬೋದು. ನಾನು ಅಲ್ಲಿಂದ ಶೂಟ್ ಮಾಡ್ಕೊಂಡ್ ಬಂದಿದ್ದೀನಿ, ಅದನ್ನು ಕೂಡ ನೋಡಬಹುದು. ಅಂಡ್ ಇಲ್ಲಿಂದ ಜಸ್ಟ್ ನಮ್ಮ ಹೊಸೂರು ಮೇನ್ ರೋಡ್ ಎಷ್ಟು ದೂರ ಆಗುತ್ತೆ ಸರ್ ಇಲ್ಲಿಂದ? ಹೊಸೂರು ಮೇನ್ ರೋಡ್ ಒಂದು 4.5 ಕಿಲೋಮೀಟರ್. 4.5 ಕಿಲೋಮೀಟರ್. ಇನ್ನು ನಮ್ಮ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬೇಕು ನಾವು, ಲೈಕ್ ದೊಡ್ಡ ದೊಡ್ಡ ಕಂಪನಿಗಳಿದೆ, ಇನ್ಫೋಸಿಸ್ ಇರ್ಬೋದು, ಬಯೋಕಾನ್ ಇರ್ಬೋದು, ಅದು ವಿಪ್ರೋ ಇರ್ಬೋದು, ಅಲ್ಲಿಗೆಲ್ಲ ಹೋಗ್ಬೇಕಂತ ಎಷ್ಟು ದೂರ ಆಗುತ್ತೆ ಸರ್? ಇಲ್ಲಿಂದ ನಿಮ್ಗೆ ಹಾರ್ಡ್ಲಿ ಒಂದು 7-8 ಕಿಲೋಮೀಟರ್ಸ್ ಅಲ್ಲಿ ನಿಮ್ಗೆಲ್ಲ ಆಕ್ಸೆಸಿಬಲ್ ಇದೆ. 78 ಕಿಲೋಮೀಟರ್ ಅಷ್ಟೇನಾ? ಇಲ್ಲಿಂದ ನಿಮಗೆ ಮೆಟ್ರೋ ಕನೆಕ್ಟಿವಿಟಿ ಬಂದು ಚಂದಾಪುರ ಮೆಟ್ರೋ ಕನೆಕ್ಟಿವಿಟಿ 5 ಕಿಲೋಮೀಟರ್ಸ್ ಅಲ್ಲಿ. 5 ಕಿಲೋಮೀಟರ್ ಅಲ್ಲಿ ಮೆಟ್ರೋ ಕನೆಕ್ಟಿವಿಟಿ. ನಿಮಗೆ ಬಸ್ ಸ್ಟಾಪ್ಸ್ ಎಲ್ಲ ನೀವು ಗೇಟ್ ಹತ್ರನೇ ಬಸ್ ಸ್ಟಾಪ್ಸ್ ಇದೆ ಸರ್. ಇಲ್ಲಿ ನೀವು ಲೇಔಟ್ ಎಂಟ್ರಿ ಆಗಿದ್ದೀವಿ ಮೋಸ್ಟ್ ಪ್ರಾಬಬ್ಲಿ ವಿಡಿಯೋದಲ್ಲಿ. ಗೇಟ್ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಬಸ್ ಸ್ಟಾಪ್ ಇದೆ. ನಿಮಗೆ ಬಸ್ ಕನೆಕ್ಟಿವಿಟಿ ಕೂಡ ಇದೆ, ಮತ್ತೆ ಮೆಟ್ರೋ ಕನೆಕ್ಟಿವಿಟಿ ಕೂಡ ಇದೆ. ನಿಯರ್ ಬೈ ನಿಮ್ಗೆ ಏನೇ ಪ್ಲೇಸಸ್ ಶಾಪಿಂಗ್ ಆಗಿರ್ಬೋದು, ಮತ್ತೆ ಸ್ಕೂಲ್ಸ್ ಆಗಿರ್ಬೋದು, ಹಾಸ್ಪಿಟಲ್ಸ್ ಆಗಿರ್ಬೋದು, ಎಲ್ಲ ನಿಯರ್ ಬೈ ಇದೆ. ಡೆವಲಪ್ಮೆಂಟ್ ಚೆನ್ನಾಗಿದೆ. ನೀವು ಲೇಔಟ್ ಕೂಡ ನೋಡಬಹುದು ಸರ್. ಏನು ಮಾಡಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಕಂಪ್ಲೀಟ್ಲಿ ಡೆವಲಪ್ಡ್ ಆಗಿದೆ. ರೋಡ್ಸ್ ಇಂದ ಹಿಡಿದು ಸ್ಯಾನಿಟರಿ ಇಂದ ಹಿಡಿದು ಎಲೆಕ್ಟ್ರಿಸಿಟಿ ವರೆಗೂ ಎಲ್ಲ ರೆಡಿ ಇದೆ ಸರ್. ಎಲ್ಲ ರೆಡಿ ಇದೆ. ಸೊ ಯಾರ್ಯಾರು ಎಲೆಕ್ಟ್ರಾನಿಕ್ ಸಿಟಿ, ಚಂದಾಪುರ, ಆನೇಕಲ್ಲು, ಜಿಗಣಿ ಸುತ್ತಮುತ್ತಲು ಒಂದು ಒಳ್ಳೆ ಲೇಔಟ್ ಅಲ್ಲಿ ಒಂದು ಒಳ್ಳೆ ಸೈಟ್ ನೋಡ್ಬೇಕು ಅಂತ ಇದ್ರೆ, ಇಲ್ಲ ಆಲ್ ಓವರ್ ಕರ್ನಾಟಕದಿಂದ ಇನ್ವೆಸ್ಟ್ಮೆಂಟ್ ಪರ್ಪಸ್ ನಾವು ನೋಡ್ತಾ ಇದೀವಿ ಅಂತಂದ್ರೆ ಡೆಫಿನೆಟ್ಲಿ ನಿಮಗೋಸ್ಕರ ಹೇಳಿ ಮಾಡಿಸಿರುವಂತಹ ಲೇಔಟ್, ಹೇಳಿ ಮಾಡಿಸಿರುವಂತಹ ಸೈಟ್ ಅಂತ ಹೇಳ್ಬೋದು. ಸೊ ಸೈಟ್ ರೇಟ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಸೈಟ್ ನೋಡ್ಬೇಕು ನಾವು, ಸುತ್ತಮುತ್ತಲು ಲೊಕ್ಯಾಲಿಟಿ ನೋಡ್ಬೇಕು, ಒಂಚೂರು ನೋಡ್ಕೊಂಡ್ ಬರೋಣ ಹಾಗಾದ್ರೆ. ಸೊ ಬನ್ನಿ ವೀಕ್ಷಕರೇ, ಈ ಅಡ್ರೆಸ್ ಮೇಕರ್ದು ಲೇಔಟ್ ಯಾವ ತರ ಇರುತ್ತೆ, ಸೈಟ್ ಎಲ್ಲಿದೆ, ಡೆವಲಪ್ಮೆಂಟ್ ಯಾವ ತರ ಇದೆ, ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀವಿ. ಬನ್ನಿ ನಮ್ಮ ಜೊತೆ. ಮೊದಲಾಗಿ ಅಮ್ಯುನಿಟೀಸ್. ಸೊ ಏನೇನು ಅಮ್ಯುನಿಟೀಸ್ ಇದೆ, ಏನು ಸೌಕರ್ಯಗಳಿದೆ ಸರ್ ಇಲ್ಲಿ? ಆಕ್ಚುಲಿ ಸರ್ ಇಲ್ಲಿ ನೋಡ್ತಾ ಇರ್ಬೋದು ಸರ್, ಇದೆ ನಿಮಗೆ ಕ್ಲಬ್ ಹೌಸ್. ಕ್ಲಬ್ ಹೌಸ್ ಇರುತ್ತೆ ಇದರಲ್ಲಿ. ಕ್ಲಬ್ ಹೌಸ್ ಬಂದ್ಬಿಟ್ಟು ಕೆಳಗಡೆ ಆಗ್ತಾ ಇದೆ ಸರ್. ಅದನ್ನು ಇಲ್ಲಿಂದ ಒಂದು ಹಾರ್ಡ್ಲಿ ಒಂದು 200-300 ಮೀಟರ್ಸ್ ಡಿಸ್ಟೆನ್ಸ್. ಓಕೆ. ಮತ್ತೆ ಇಲ್ಲೇ ನೋಡ್ಬೋದು ಸರ್, ಇದೇ ಪಾರ್ಕ್ ನಿಮ್ಗೆ. ಈ ತರ ಮಲ್ಟಿಪಲ್ ಪಾರ್ಕ್ ಇದೆಯಲ್ಲ? ಈ ತರ ಮಲ್ಟಿಪಲ್ ಪಾರ್ಕ್ ಇದೆ ಸರ್. ಆಲ್ಮೋಸ್ಟ್ ಎಲ್ಲಾ ಫೇಸ್ ಅಲ್ಲೂ ಒಂದೊಂದು ಪಾರ್ಕ್ ಇದೆ ಸರ್. ಇದು ನಾವು ನಿಂತಿರೋದು ಫಸ್ಟ್ ಫೇಸ್ ಅಲ್ಲೇ. ಮತ್ತೆ ನೀವು ಇಲ್ಲೆಲ್ಲ ನೋಡಬಹುದು ಸರ್, ಬ್ಯೂಟಿಫುಲ್ ಆಗಿ ಮನೆ ಕಟ್ಕೊಂಡಿದ್ದಾರೆ ಆಲ್ರೆಡಿ. ಸೊ ಮನೆಗಳೆಲ್ಲ ಒಳ್ಳೊಳ್ಳೆ ಮನೆ ಬಂದಿದೆ, ಎಲ್ಲ ಲಕ್ಸುರಿಯಸ್ ಆಗಿದೆ. ಲೇಔಟ್ ಕೂಡ ಲಕ್ಸುರಿಯಸ್ ಆಗಿದೆ, ಮನೆ ಕಟ್ಟಿರೋದು ಕೂಡ ಲಕ್ಸುರಿಯಸ್ ಆಗಿದೆ ಸರ್. ಇದು 30 ಫೀಟ್ ವೈಡ್ ರೋಡ್ ಅಲ್ವಾ? 30 ಫೀಟ್ ರೋಡ್ ಸರ್. ಸೊ ವೀಕ್ಷಕರೇ, ನೀವು ನೋಡಿದ್ರೆ ಗೊತ್ತಾಗುತ್ತೆ, ಒನ್ ಆಫ್ ದ ಕ್ವಾಲಿಟಿ ಈ ನಮ್ಮ ಈ ಡಾಲರ್ಸ್ ಕಾಲೋನಿ ತರ ಇದೆ ಇಲ್ಲಿ. ಹೌದು ಸರ್. ಅಂಡ್ ಇಲ್ಲೇ ಇರುವಂತ. ಹೌದು ಸರ್, ಇದು ಒಂದು ಕೈಂಡ್ ಆಫ್ ಕಾರ್ನರ್ ಸೈಟ್ ತರನೇ ಬರುತ್ತೆ ಸರ್. ಬಟ್ ಏನಂದ್ರೆ ಆ ಕಡೆ ನಿಮ್ಗೆ ಯಾವ್ದು ಬಿಲ್ಡಿಂಗ್ಸ್ ಬರಲ್ಲ, ನಿಮಗೆ ಏನಂದ್ರೆ ಕಾಂಪೌಂಡ್ ಹಾಕಿದ್ದಾರೆ ಅಷ್ಟೇ. ಅದೇ ಎಂಡ್, ಈ ಲೇಔಟ್ ಎಂಡ್ ಆಗುತ್ತೆ. ಆ ಕಡೆಗೆ ಬೇರೆ ಅಪಾರ್ಟ್ಮೆಂಟ್ ಬರ್ತಾ ಇದೆ. ಆ ಕಡೆ ರೋಡ್ ಬರುತ್ತೆ ಅಲ್ವಾ? ಆ ಕಡೆ ರೋಡ್ ಬರುತ್ತೆ ಸರ್. ಬೆಟರ್ ಸರ್. ಇದು ಅಂದ್ರೆ ಒಂಥರ ಕಾರ್ನರ್ ಸೈಟ್ ಇದ್ದಂಗೆ, ಒಂಥರ ಕಾರ್ನರ್ ಸೈಟ್. ನಂಬರ್ 4 ಅಲ್ವಾ ಸರ್ ಇದು? ಹೌದು ಸರ್. ವೀಕ್ಷಕರೇ ನೋಡಬಹುದು, ದ ಇಂಪೀರಿಯಲ್ ಅಡ್ರೆಸ್ ಅಂತ ಅಡ್ರೆಸ್ ಮೇಕರ್ ಅವ್ರದ್ದು ಇದೇ ನಿಮ್ಗೆ ಸಿಗ್ತಾ ಇರುವಂತ ಸೈಟ್. ಒಂಥರ ಕಾರ್ನರ್ ಸೈಟ್. ಆ ಕಡೆ ಅಪಾರ್ಟ್ಮೆಂಟ್ ಬರ್ತಾ ಇದೆ. ಈ ಕಡೆ ಕಂಪ್ಲೀಟ್ ಆಗಿ ನೀವು ನೋಡಬಹುದು ಡೆವಲಪ್ಮೆಂಟ್ ಯಾವ ತರ ಇದೆ ಅಂತ. ಸರ್ ಈ ಸೈಟ್ ಅಲ್ಲಿ ಏರಿಯಾ ಎಷ್ಟಿದೆ? ಸರ್ 31 into 34 ಇದು.
31 into 34. ಹೌದು ವೆಸ್ಟ್ Oh. ಫೇಸಿಂಗ್ ಬರುತ್ತೆ ನಿಮ್ಗೆ. ಓಕೆ 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 ನಿಮ್ಗೆ- ಹತ್ರ 900 ಸಮಥಿಂಗ್ ಸ್ಕ್ವೇರ್ ಫೀಟ್ ಬರುತ್ತೆ. 900 square. ಓಕೆ ಅಂಡ್ ಹಿಂದ್ಗಡೆ ಎಕ್ಸ್ಟ್ರಾ ಜಾಗ ಇದೆ ನಮಗೆ. ಸರ್ ಅದು ಗೋಮಾಳೆ ಜಾಗ ತರ ಬಿಟ್ಟಿದ್ದಾರೆ. ಓಕೆ But ಅದನ್ನ ನೀವು ಯೂಸ್ ಮಾಡ್ಕೊಳಕ್ಕಾಗಲ್ಲ. ಏನಾದ್ರೂ ಗಾರ್ಡನ್ ತರ ಮಾಡ್ಕೊಂತೀರಾ ಅಂದ್ರೆ ಬೇಕಾದ್ರೆ ಮಾಡ್ಕೊಬಹುದು. ಓ, ಈ ಲೇಔಟ್ ಅವ್ರಿಗೆನೆ ಸೇರುತ್ತೆ ಅದು. ಓ ಈ ಪಕ್ಕದ ಮನೆಯವ್ರು ಮಾಡಿದ್ದಾರೆ ನೋಡಿ. ಆ ತರ ಸರ್ ನಿಮಗೆ ಇದು ಹಿಂಗೆ ಉದ್ದ ಬಂದ್ಬಿಟ್ಟು 34 ಸಿಗುತ್ತೆ. 34 ಆದ್ಮೇಲೆ ಏನೇ ಮಿಕ್ಕಿದ್ರು ಬೇಕಾದ್ರೆ ನೀವು ಯೂಸ್ ಮಾಡಿ. ಯೂಸ್ ಮಾಡ್ಕೋಬಹುದು. ಓ ಅದು ಸ್ವಲ್ಪ ಫ್ರೀ ಸ್ಪೇಸ್ ಇದ್ದಂಗೆ ಹೌದು ನಿಮ್ಗೆ. ಸರ್. ಒಳ್ಳೆ ಅಲ್ವಾ ಸರ್ ಅದು? ಹೌದು. ನೋಡಿ ವೀಕ್ಷಕರೇ, ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನಿ. ಅವ್ರ ಮನೆಯವ್ರು ಮಾಡಿದ್ದಾರೆ ನೋಡಿ ಪಕ್ಕದಲ್ಲಿ. ಸೊ ಅದೇ ರೀತಿ ಪಾರ್ಕ್ ಎಲ್ಲ ಮಾಡ್ಕೋಬಹುದು, ಪಾರ್ಕ್ ಗಾರ್ಡನ್ ಗಾರ್ಡನ್ ಮಾಡ್ಕೋಬಹುದು. ಸೊ 31ಕ್ಕೆ 34 ಹೌದು ಸರ್. ಕರೆಕ್ಟಾ? ಹೌದು. ಯಾವ ಫೇಸಿಂಗ್ ಬರ್ತಾ ಇದೆ ವೆಸ್ಟ್ ಸರ್? ಫೇಸಿಂಗ್ ಬರುತ್ತೆ ಸರ್. ವೆಸ್ಟ್ ಫೇಸಿಂಗ್ ನೋಡಿ ವೀಕ್ಷಕರೇ. ಸೊ ಇಲ್ಲೇ ಸೂರ್ಯ ಇದ್ದಾನೆ. ಸೊ ವೆಸ್ಟ್ ಫೇಸಿಂಗ್ ಬರ್ತಾ ಇರುವಂತದ್ದು ಅಂಡ್ ಒಳ್ಳೆ ಡೆವಲಪ್ಡ್ ಏರಿಯಾ. ಸುತ್ತಮುತ್ತಲು ನೋಡ್ತಾ ಇರ್ಬೋದು. ಸೊ ಗಾರ್ಡನಿಂಗ್ ಎಲ್ಲ ರೆಡಿ ಮಾಡಿದಾರಲ್ಲ ಸರ್ ಇಲ್ಲಿ. ಫುಲ್ ರೆಡಿ ಇದೆ ಸರ್. ನೋಡಿ ಸಿವೇಜ್ ಇರ್ಬೋದು, ಡ್ರೈನೇಜ್, ಇಲ್ಲೇ ಪ್ಲಾಂಟೇಶನ್, ಪ್ರತಿಯೊಂದು ಕೂಡ ಗಿಡಗಳು ಆ ಕಡೆ ಎಲ್ಲ ಇದೆ ಅಲ್ಲಿ ನಿಮ್ಗೆ. ಸೊ ಆ ಕಡೆ ಅಲ್ವಾ ಸರ್ ನಮ್ಗೆ ಇದು ಬರೋದು? ಕ್ಲಬ್ ಹೌಸ್ ಬಂದ್ಬಿಟ್ಟು Club ಅದು ಸರ್. ಇದು ಮಾರ್ಕೆಟಿಂಗ್ ಆಫೀಸ್. ಇದು ಅದನ್ನ ಕ್ಲೋಸ್ ಮಾಡ್ತಾರೆ. ಇದು ಕ್ಲಬ್ ಹೌಸ್ ಆಗುತ್ತೆ ಸರ್. Club house ತರನೇ use ಎಲ್ಲ ಮಾಡ್ತಾರೆ. ಸೇಲ್ ಆಗೋಗ್ಬಿಟ್ಟಿದೆ. ಇನ್ಯಾವುದು ಇಲ್ಲ ಇದರಲ್ಲಿ. ಸೊ ಇದು ಒಂದೇ ಉಳ್ಕೊಂಡಿರೋದು. ಅದೇ ಉಳ್ಕೊಂಡಿರೋದು. ಸೊ ಇವೆಲ್ಲ ಏನ್ ಸರ್ ಇದು ಪೈಪ್ಗಳೆಲ್ಲ ಇದು? ಸರ್ ಇದು ನಿಮ್ಗೆ ವಾಟರ್ ಕನೆಕ್ಷನ್ ಹಾ, ಹಾ. ಇಲ್ಲೇ ಪಕ್ಕದಲ್ಲೇ ನೋಡ್ಬೋದು. ಸ್ಯಾನಿಟರಿ ಕೂಡ ಇಲ್ಲೇ ಇದೆ. ಸೊ ಸ್ಯಾನಿಟರಿ ವ್ಯವಸ್ಥೆ ಇಲ್ಲ ಇದೆ. ಎಲೆಕ್ಟ್ರಿಸಿಟಿನೂ ಅಂಡರ್ ಗ್ರೌಂಡೇ ಬರುತ್ತೆ ಸರ್. ಓ ಇಲ್ಲ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿನ ಇಲ್ಲಿ. ಎಲ್ಲ ಕನೆಕ್ಟಿವಿಟಿ ಎಲ್ಲ ರೆಡಿ ಇದೆ ಸರ್. ರೆಡಿ ಟು ಮನೆ ಕಟ್ಟಕ್ಕೆ ರೆಡಿ ಇದೆ ಸೈಟ್. ಸೊ ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಹೌದು ಸರ್. ಸರ್ ಮೊದಲು ಡಾಕ್ಯುಮೆಂಟ್ಸ್ ಇಂದನೇ ಸ್ಟಾರ್ಟ್ ಮಾಡೋಣ. ಸೊ ಯಾವ ಖಾತಾ ಬರ್ತಾ ಇದೆ ಸರ್ ಇದೆ? ಸರ್ ಇದು BMRDL ಅಪ್ರೂವಲ್ ಆಗಿದೆ. ಎ ಖಾತಾ ಇದೆ. ಸೊ BMRD ಅಪ್ರೂವ್ಡ್ ಎ ಖಾತಾ ಬರ್ತಾ ಇದೆ. ಅಂಡ್ ಇದು ಡೈರೆಕ್ಟ್ ಓನರ್ ಇಂದನೇ ಸೇಲ್. ಹೌದು ಸರ್. ಡೈರೆಕ್ಟ್ ಓನರ್. ಸ್ಪೇಸಸ್ ಬೈ ಕನ್ನಡ ಅವರ ಕಡೆಯಿಂದ ಬರ್ತಾ ಇರುವಂತದ್ದು. ಡೈರೆಕ್ಟ್ ಓನರ್ ಇಂದ ತಗೊಂಡ್ ಬರ್ತಾ ಇದೀವಿ. ಯಾವುದೇ ಮಧ್ಯವರ್ತಿಗಳಿದ್ದಾರೆ, ಅವ್ರಿಗೆ ಸಪರೇಟ್ ಆಗಿ ಕಮಿಷನ್ ಕೊಡಬೇಕು ಆ ತರ ಏನು ಇಲ್ಲ. ಡೈರೆಕ್ಟ್ ಓನರ್ ಜೊತೆ ಮಾತಾಡಬಹುದು. ಡೈರೆಕ್ಟ್ ಓನರ್ ಜೊತೆನೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಸರ್ ಯಾರಾದ್ರೂ ಬುಕ್ ಮಾಡ್ಕೋಬೇಕು ಅಂದ್ರೆ ಪ್ರೊಸೆಸ್ ಏನು ಯಾವ ತರ ಸರ್? ಸರ್ ಅವ್ರು ಬೇಕಿದ್ರೆ ಸೈಟ್ ವಿಸಿಟ್ ಮಾಡ್ತೀರಾ ಅಂತ ಹೇಳಿದ್ರೆ ಸೈಟ್ ವಿಸಿಟ್ ಮಾಡಬಹುದು. ಸೈಟ್ ವಿಸಿಟ್ ಅವೈಲಬಿಲಿಟಿ ಇರುತ್ತೆ. ನೀವು ಆಫೀಸಿಗೆ ಬಂದು ಆಫೀಸಿಂದ ಬರ್ತೀರಾ ಅಂದ್ರೆ ಓಕೆ, ಇಲ್ಲ ಡೈರೆಕ್ಟ್ ಆಗಿ ಲೊಕೇಶನ್ ನೋಡ್ತೀರಾ ಅಂದ್ರೆ ಎರಡು ತರಾನು ಅವೈಲಬಿಲಿಟಿ ಇದೆ. ಆಪ್ಷನ್ಸ್ ಅವೈಲೇಬಲ್. ಆಪ್ಷನ್ ಅವೈಲಬಲ್. ಒಂದ್ಸತಿ ಸೈಟ್ ವಿಸಿಟ್ ಆಯ್ತು, ನಿಮ್ ಪ್ರಾಪರ್ಟಿ ಏನಾದ್ರು ಓಕೆ ಆಯ್ತು ಅಂತ ಹೇಳಿದ್ರೆ ನಮ್ಮ ಆಫೀಸಿಗೆ ಬನ್ನಿ. ಆಫೀಸಲ್ಲಿ ಕುತ್ಕೊಂಡು ಮಾತಾಡ್ಬಿಟ್ಟು ಎಲ್ಲ ಫೈನಲೈಸ್ ಮಾಡ್ಕೊಂಡು ಕ್ಲೋಸ್ ಮಾಡಬಹುದು. ಸರ್ ಫೈನಲ್ ಬರೋದೇ ರೇಟ್. ಓಕೆ, ಸೊ ಇಲ್ಲಿ ಏನ್ ರೇಟ್ ನೋಡ್ತಾ ಇದೆ ಇವ್ರು ಯಾವ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾರೆ? ಸರ್ ಇಲ್ಲಿ ನಿಮ್ಗೆ ನಾರ್ಮಲ್ ಆಗಿ ಆಲ್ಮೋಸ್ಟ್ ಎಲ್ಲ ಸುತ್ತಮುತ್ತ ಏನ್ ಕಾಂಪಿಟೇಟಿವ್ ಪ್ರೈಸ್ ಇದೆ ಅದೇ ರೇಟ್ಗೆ ಮಾಡ್ತಾ ಇದ್ದಾರೆ. ಈ ಲೇಔಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ 8,500 ಅರೌಂಡ್ ಅಲ್ಲಿ ಇದೆ. ಅದು ಫೇಸ್ 1 ಅಲ್ಲಿ ಆಯ್ತು ಅಂದ್ರೆ ನಿಮಗೆ ಸಿಗಲ್ಲ. ನಿಮಗೆ ಫೇಸ್ 4 ಫೇಸ್ 5 ಅಲ್ಲಿ ಆಯ್ತು ಅಂದ್ರೆ ನಿಮ್ಗೆ ಒಂದು 8,000 ವರೆಗೂ ಸಿಗುತ್ತೆ. ಇದು ಫೇಸ್ 1 ಅಲ್ಲಿ ಫಸ್ಟ್ ರೋಡ್ ಅಲ್ಲೇ ಇರೋದ್ರಿಂದ ನಿಮಗೆ ಕಸ್ಟಮರ್ ಕೋಟ್ ಮಾಡ್ತಿರೋದು 8399 8,400 ರೂಪಾಯಿ. 8,400 ಬಟ್ ಕೆಳಗಡೆನೇ ಆ ರೇಟ್ ಓಡ್ತಾ ಇದೆ. ಹೌದು, ಅದೇ ರೇಟ್ಗೆ ನಿಮ್ಗೆ ಇಲ್ಲಿ ಸಿಗುತ್ತೆ. ಇಲ್ಲೇನೆ ಸಿಗ್ತಾ ಇದೆ. ಫೇಸ್ 1 ಅಲ್ಲೇ ಸಿಗ್ತಾ ಇದೆ. ಫೇಸ್ 1 ಫಸ್ಟ್ ಕ್ರಾಸ್ ಅಲ್ಲೇ ಸಿಗ್ತಾ ಇದೆ. ಓಕೆ, ಸೊ ಇಲ್ಲಿರುವಂತ ವ್ಯವಸ್ಥೆ, ರೋಡ್ ಇರ್ಬೋದು, ಸೆಕ್ಯೂರಿಟಿ ಜೊತೆಲಿ ನಿಮ್ಗೆ ಕ್ಲಬ್ ಹೌಸ್, ಆಫೀಸ್ ಇದೆ, ನೀರಿನ ವ್ಯವಸ್ಥೆ, ಕರೆಂಟ್ ವ್ಯವಸ್ಥೆ, ರೋಡ್, ಇವೆಲ್ಲ ನೋಡಿದ್ರೆ ಡೆಫಿನೆಟ್ಲಿ ವರ್ತ್ ಅಂತ ಹೇಳ್ತೀನಿ. ಜೊತೆಲಿ BMRD ಅಪ್ರೂವ್ಡ್ ಏಕಾತ ಆಗಿದೆ. ಇಲ್ಲಿಂದ 3ನೇ ಫೇಸ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ 8,500 ನಡೀತದೆ. ಆದ್ರೆ ಫಸ್ಟ್ ಫೇಸ್ ಅಲ್ಲಿ ಸೈಟೇ ಇಲ್ಲ, ಆದ್ರೂ ಕೂಡ ನಿಮ್ಗೆ ಸೈಟ್ ಸಿಗ್ತಾ ಇರುವಂತದ್ದು 8,499 ಗೆ ಸಿಗ್ತಾ ಇದೆ. ಅಂಡ್ ನಮ್ಮ ವೀಕ್ಷಕರು ಬಂದು ಏನಾದ್ರು ಸ್ವಲ್ಪ ಸ್ಲೈಟ್ ಡಿಸ್ಕೌಂಟ್ ಆಗ್ಬೋದಾ? ಮಾಡ್ಕೊಡ್ತಾರಲ್ವಾ? ಸೊ ಒಂದ್ಸತಿ ಸ್ಕ್ರೀನ್ ಮೇಲೆ ಬರ್ತಂತ ನಂಬರ್ ಮೂಲಕ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು. ಸೊ ಯಾರಾದ್ರೂ ಬರ್ಬೇಕು ಅಂದ್ರೆ ಡೈರೆಕ್ಟ್ ಇಲ್ಲೇ ಬರ್ಬೋದಾ, ಇಲ್ಲ ಆಫೀಸಿಗೆ ಬರ್ಬೇಕಾಗತ್ತಾ ಸರ್? ಇಲ್ಲೇ ಬರ್ತಾರೆ ಅಂದ್ರೆ ಇಲ್ಲೇ ಬರ್ಲಿ ಸರ್, ತೊಂದರೆ ಏನಿಲ್ಲ. ನಿಮ್ಗೆ ಆಫೀಸಿಗೆ ಬಂದ್ಬಿಟ್ಟು ವಿಸಿಟ್ ಮಾಡಿಸ್ಬೇಕಂದ್ರೆ ಹಂಗೂ ಮಾಡಿಸ್ತೀವಿ. ಇಲ್ಲ ಇಲ್ಲಿಂದಲೇ ವಿಸಿಟ್ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನು ಮಾಡಿ. ಸಂಡೇನೂ ಅವೈಲೇಬಲ್ ಇರುತ್ತೆ. ಸಂಡೇನೂ ಅವೈಲೇಬಲ್ ಇರುತ್ತೆ. ಓಕೆ, ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ. ಯಾರು ಎಲೆಕ್ಟ್ರಾನಿಕ್ ಸಿಟಿ, ಚಂದಾಪುರ, ಆನೇಕಲ್ಲು, ಜಿಗಣಿ ಸುತ್ತಮುತ್ತಲು ಎಲ್ಲೇ ಬನ್ನೇರ್ಘಟ್ಟ ಮೇನ್ ರೋಡ್ ನಾವು ಉಳ್ಕೊಳ್ಳೋಕೋಸ್ಕರ ನೋಡ್ತಿದ್ರಿ ಅಂತಂದ್ರೆ 100%, ಇಲ್ಲ ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತೀನಿ ಅಂತಂದ್ರೆ ಆಲ್ ಓವರ್ ಕರ್ನಾಟಕದಿಂದ ವೆಲ್ಕಮ್ ಅಂತಾನೆ ಹೇಳ್ಬೋದು. ಒಳ್ಳೆ ಅಪ್ರಿಸಿಯೇಷನ್ ಅಂತೂ ಗ್ಯಾರಂಟಿ. ಒಂದ್ ವರ್ಷದಲ್ಲೆಲ್ಲ 10,000 ದಾಟ್ಬಿಡುತ್ತೆ ಸರ್. ಇಲ್ಲಿ ಡೆವಲಪ್ಮೆಂಟ್ ಎಲ್ಲ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಒಂದ್ಸತಿ ಬನ್ನಿ, ಸುತ್ತಮುತ್ತಲು ಎಲ್ಲ ಓಡಾಡಿ ನೋಡಿ, ನಿಮ್ಗೆ ಓಕೆ ಅನ್ಸ್ತು ಅಂತಂದ್ರೆ ಡೆಫಿನೆಟ್ಲಿ ಬೈ ಮಾಡಿ ವೀಕ್ಷಕರೇ. ಸರ್ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಲೇಔಟ್ ಅಲ್ಲಿ ಒಂದು ಒಳ್ಳೆ ಸೈಟ್ ಅನ್ನ ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.